ತನ್ವೀರ್ ಸರ್ ಫಸ್ಟ್ ಹೇಳಿ ಸರ್ ಹೇಗೆ ಅನಿಸ್ತಾರೆ? ತುಂಬ ಖುಷಿ ಆಗ್ತಿದೆ ಸರ್. ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಪ್ರೀತಿ ಕೊಟ್ಟಿದ್ದಾರೆ. ಇದನ್ನು ನನ್ನ ವಿಭಿನ್ನ ಜನ ಟ್ರೈ ಮಾಡೋದ್ರಿಂದ ಯಾವ ಥರ ಅಕ್ಸೆಪ್ಟ್ ಮಾಡ್ತಾರೆ ಅದೊಂದು ಹಿಂದಿತ್ತು. ಬಟ್ ಇಲ್ಲ, ಜನ ಎಂಜಾಯ್ ಮಾಡ್ತಾರೆ. ರೀತಿ ಪ್ರತಿಯೊಂದು ಅವ್ರು ಮಾತಾಡೋದು ನೋಡ್ತಿದ್ರೆ ತುಂಬ ಖುಷಿ ಆಗುತ್ತೆ ಸರ್. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್. 4 ಸಿನಿಮಾ ಆದಮೇಲೆ 5ನೇ ಸಿನಿಮಾ ನಾನು ನೋಡಿರಲಿಲ್ಲ ಧನ್ವೀರ್ನ ಈ ರೀತಿ ಅಂತ ಒಬ್ಬರು ಲೇಡಿ ಹೇಳ್ತಾ ಇದ್ರು. ಏನು ಹೇಳ್ತೀರಾ ಸರ್? ಖುಷಿ ಆಗುತ್ತೆ ಸರ್. ಅದೇ ಬೇಕಾಗಿರೋ ಸ್ವಲ್ಪ ಕಲಾವಿದನ ಕಾಂಪ್ಲಿಮೆಂಟ್ ಆಗಲ್ಲ ಸರ್. ನನಗಂತೂ ಮನಸ್ಪೂರ್ವಕ ಗೆದ್ದಿದ್ದೀವಿ ಅನ್ನೋದು ನಮಗೆ ಅಷ್ಟೇ. ಈ ಸಿನಿಮಾದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀರಾ. ಎಲ್ಲರೂ ಕೂಡ ಹೇಳೋದು ಧನ್ವೀರ್ ಅವರನ್ನು ಈ ಪೊಲೀಸ್ ಕ್ಯಾರೆಕ್ಟರ್ ನೋಡಿದಾಗ ದರ್ಶನ್ ಅವರು ನೋಡಿದ ರೀತಿ ಫೀಲ್ ಆಗ್ತಾ ಇದೆ ನಮ್ಗೆ. ಅವ್ರನ್ನ ಯಾರು ಹತ್ತು ಮಾಡೋಕ್ಕಲ್ಲ ಮೇಡಮ್. ಅವರೇ ನಾವೇ ನಮ್ಮ ಪಾತ್ರಕ್ಕೆ ನಾನು ಇದಕ್ಕೇನು ಒದಗಿಸ್ಬೇಕು ನ್ಯಾಯ ಅದನ್ನು ಒದಗಿಸ್ತೀನಿ ಸರ್. ಒಬ್ಬ ಹೀರೋ ಆಗಿ ಈಗ ಕತೆ ಬಗ್ಗೆ ಮಾತಾಡ್ತಾ ಹೋದಾಗ ಹೀರೋಗೆ ಎಷ್ಟು ಇಂಪಾರ್ಟೆನ್ಸ್ ಇತ್ತು ಕತೆಗೆ ಅದ್ರ 4 ಪಟ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಇವಾಗ. ಹೌದು, ಇವಾಗ ಈ ಸಿನಿಮಾ ಹಯಗ್ರೀವ ಅನ್ನೋದು ಕತೆಯಿಂದ ಗೆಲ್ತಾ ಇದೆ ಅಂತ ನಮಗೆ ಅನಿಸ್ತದೆ. ಏನು ಖಂಡಿತವಾಗ್ಲೂ ಸರ್. ಈಗ ಜನ ಅದನ್ನ ಹೇಳ್ತಾ ಇದ್ದಾರೆ ಸರ್ ಇಂಟರ್ವ್ಯೂಸ್ ಎಲ್ಲ. ನಾನು ಜನ ಇವತ್ತು ವಿಭಿನ್ನತೆ ಕೇಳ್ತಾ ಇದ್ದಾರೆ, ಕಂಟೆಂಟ್ಸ್ ಕೇಳ್ತಾ ಇದ್ದಾರೆ. ಯೂಶಲಿ ಈಗ ಎಲ್ಲ ವರ್ಲ್ಡ್ ಸಿನಿಮಾಸ್ ಕೈಯಲ್ಲಿರೋದ್ರಿಂದ ಅವ್ರು ಹೊಸ್ತನ ಕೇಳ್ತಾರೆ. ಸೊ ಅದು ಕಂಟೆಂಟ್ಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅವಾಗ ಜನ ಇಷ್ಟಪಟ್ಟೇ ಬರ್ತಾರೆ, ಜನ ಥಿಯೇಟರ್ಗೆ ಬಂದೇ ಬರ್ತಾರೆ. ಸರ್, ಈ ಒಂದು ಕ್ಷಣದಲ್ಲಿ ದರ್ಶನ್ ಸರ್ ಮಿಸ್ ಮಾಡ್ಕೊಳ್ತಾರೆ. ಖಂಡಿತವಾಗ್ಲೂ ಮಿಸ್ ಮಾಡ್ಕೊಂಡೆ ಸರ್. ಇವತ್ತು ಅವ್ರು ಇದ್ದಿದ್ರೆ ಖಂಡಿತವಾಗ್ಲೂ ಫಸ್ಟ್ ಅವ್ರ ಸಿನಿಮಾ ನೋಡ್ಬಿಟ್ಟೆ ನಾವು ಮುಂದೆ ಮಾಡ್ತಾ ಇದ್ದು. ಅದೊಂದು ಬೇಜಾರಿದೆ. ವಿಜಯಲಕ್ಷ್ಮಿ ಮೇಡಮ್ ಆಗಿರ್ಬೋದು, ವಿನೀಶ್ ಆಗಿರ್ಬೋದು, ಯಾವಾಗ ಸಿನಿಮಾ ನೋಡ್ತಾರೆ? ಇಲ್ಲ, ನೋಡ್ತಾರೆ ಸರ್. ಆದಷ್ಟು ಬೇಗ ನೋಡ್ತಾರೆ ಅವರು. ಎಲ್ಲ ಕನ್ನಡ ಆಡಿಯನ್ಸ್ಗೆ ಏನು ಹೇಳ್ತಾರೆ? ಏನಿಲ್ಲ ಸರ್, ತುಂಬ ಖುಷಿ ಆಗ್ತಿದೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ದೊಡ್ಡ ಮಟ್ಟಕ್ಕೆ ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನಿಮ್ಮ ಫ್ಯಾಮಿಲಿ ಸಮೇತ ಸಿನಿಮಾ ನೋಡಿ ನಮ್ಮಂಥ ಚಿಕ್ಕ ಕಲಾವಿದನ್ನ ಗೆಲ್ಸ್ಕೊಡಿ ಅಂತ ಕೇಳ್ಕೊಂಡಿದ್ದೀನಿ. ಈಗ ಎಷ್ಟು ಅಭಿಮಾನಿಗಳು ಕೇಳ್ತಾ ಇರುವಂಥದ್ದು ನೀವು ಮತ್ತೆ ದರ್ಶನ್ ಸರ್ ಅವರು ಸಿನಿಮಾ ಬರಬೇಕು ನೆಕ್ಸ್ಟ್ ಸಿನಿಮಾ ಅನ್ನುವಂಥದ್ದು ಕೂಡ ತುಂಬ ಅಲ್ಲಿ ಡಿಸೈಡ್ ಆಗಿರೋ ಮಾಡೋಕ್ಕೆ ರೆಡಿ ಮೇಡಮ್. ನಮಗೇನಿಲ್ಲ ಮೇಡಮ್, ಅದು ಅಲ್ಲಿ ಡಿಸೈಡ್ ಆಗಿರೋದು. ಏನಾದರೂ ಈ ಹಿಂದೆ ಏನಾದ್ರು ಮಾತಾಡ್ತಾರೆ? ಯಾವತ್ತೂ ಇಲ್ಲ, ಎಂಥದಿಲ್ಲ. ಓಕೆ. ಈ ಹಿಂದೆ ಒಂದು ಪ್ರೆಸ್ ಮೀಟಲ್ಲಿ ನಿರ್ಮಾಪಕರು ಹೇಳ್ತಾ ಇದ್ರು ನಮ್ಮ ಸಿನಿಮಾಗಾಗಿ ಒಂದಷ್ಟು ಜನ ಕಾಯ್ತಾ ಇದ್ದಾರೆ, ನೆಗೆಟಿವ್ ಕಮೆಂಟ್ಸ್ ಹಾಕೋಕ್ಕೋಸ್ಕರ ಒಂದು ವಾಟ್ಸಪ್ ಗ್ರೂಪ್ನ ಮಾಡಿದ್ದಾರೆ ಅನ್ನುವಂಥದ್ದು. ಏನು ಹೇಳ್ತೀರಾ ಅದಕ್ಕೆ? ಆ ರೀತಿ ನಡೀತಾ ಇದೆಯಾ? ಸಿನಿಮಾ ಕೂಡ ರಿಲೀಸ್ ಆಗಿದೆ. ಅದನ್ನೇ ಹೇಳ್ತಾ ಇದ್ರು ಮೇಡಮ್. ನಮ್ಮೆಲ್ಲ ಲವ್ ಜಾಸ್ತಿ ಆಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಜನಕ್ಕೆ. ಪಾಪ ಅವ್ರಿಗೆ ಅದು ಉಕ್ಕಿ ಹರಿತಾ ಇದೆ. ಅದಕ್ಕೇ ಇವತ್ತು ನಮ್ಮದು 2 ಶೋ ಬೇರೆ ಕ್ಯಾನ್ಸಲ್ ಬೇರೆ ಮಾಡಿಸಿದ್ರು. ಒಳ್ಳೇದಾಗಲಿ ಅವ್ರಿಗೆ. ಆದಷ್ಟು ಬೇಗ ಅದಕ್ಕೆ ನಾವು ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂದ್ರೆ ನಾವು ತೋರಿಸ್ತೀವಿ. ಓಕೆ ಸರ್. ಯಾಕೆ ತಡ ಆಯಿತು? ಅದೇ ಹೇಳಿದ್ರು ಸರ್, ಸಿಕ್ಕಾಪಟ್ಟೆ ಲವ್ ಆಗ್ಬಿಟ್ಟಿದ್ದಾರೆ ನಮ್ಮ ಮೇಲೆ, ಜೀರ್ಣಿಸ್ಕೊಳಕ್ಕಾಗಲ್ಲ ಅಂತ. ಅದಕ್ಕೆ ನಮಗೂ ಇನ್ಮೇಲೆ ಅವ್ರ ಲವ್ ಎಷ್ಟು ಜಾಸ್ತಿ ನಾವು ತೋರಿಸ್ತೀವಿ. ಸರ್, ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗದಲ್ಲಿ ಪೈರಸಿ ಅನ್ನೋದ್ರಿಂದ ಸಿನಿಮಾಗಳು ಸೋಲ್ತಾ ಇದೆ. ಈ ಸಿನಿಮಾಕ್ಕೆ ಯಾವ ಥರ ಆ್ಯಕ್ಷನ್ ತಗೋತಾ ಇದ್ದಾರೆ ಪೈರಸಿ? ಖಂಡಿತವಾಗ್ಲು ಸರ್. ಪ್ರೊಡಕ್ಷನ್ ಹೌಸಿಂದ ಯಾವ್ದಾವ್ದು ರೀತಿ ಕ್ರಮ ತೊಗೊಬೇಕು ಅದನ್ನು ನೀಟಾಗಿ ಆ್ಯಂಟಿ ಪೈರಸಿ ಟೀಮ್ ಪ್ರತಿಯೊಂದನ್ನು ಆಲ್ರೆಡಿ ಅಲ್ಲಿ ಇದು ಸ್ಟಾರ್ಟ್ ಮಾಡಿದಾರಂತೆ ಪೈರಸಿ ಮಾಡೋಕ್ಕೆ. ಸೊ ಅದಕ್ಕೆ ಆದಂಥ ಒಂದು ವ್ಯವಸ್ಥೆ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ಸರ್. ಧನ್ವೀರ್ ಅವರ 4 ಸಿನಿಮಾಗಳು ಬಂದರೂ ಕೂಡ ಈ ಸಿನಿಮಾ ಒಂದು ಸೂಪರ್ ಹಿಟ್ ಕೊಡುತ್ತೆ ಅನ್ನುವಂಥ ಮಾತು ಒಂದಷ್ಟು ಜನ ಅಲ್ಲಿ ಬಂದಿರೋ ರಿವ್ಯೂಗಳು. ಖಂಡಿತ ಅದೇ ಖುಷಿ ಆಗ್ತಿರೋದು ಮೇಡಮ್. ಇಷ್ಟೆಲ್ಲ ಅಡೆತಡೆಗಳು ಇದ್ರ ಮಧ್ಯೆನೂ ಜನ ಈ ಮಾತು ಹೇಳ್ತಾರೆ, ಅದೇ ಖುಷಿ ಆಗ್ತಿರೋದು. ಅವ್ರು ಯಾವತ್ತೂ ಚೇರಣೆ ಇದೆ. ಓಕೆ, ಈ ಸಿನಿಮಾ ನೋಡಿದಾಗ ಸುನಿಲ್ ಅವರು ಇದ್ದಾರೆ ಅಂತ ಹೇಳಿ ಹೇಳ್ಬಿ ಅಂತ ನೋಡ್ಲಿಲ್ಲ ಜನ. ಆಡಿಯನ್ಸ್ ಹೇಳ್ತಾರೆ ಫಸ್ಟ್ ಶೋ ಆಗಿರೋದು ಇರಿ ಹೇಳ್ಬೇಡಿ. ಆ ಸಸ್ಪೆನ್ಸ್ ಬಗ್ಗೆ ಏನು ಹೇಳ್ತೀರಾ ಸರ್? ಅದೇ ಸರ್, ಅದೇನೇ ಸಿನಿಮಾದ ಮಜಾ ಇರೋದು. ನಮ್ಗೆ ಯಾರಿಗೂ ಇಲ್ಲಿವರೆಗೂ ಬಿಟ್ಕೊಟ್ಟಿರ್ಲಿಲ್ವಲ್ಲ ನಾವು ಅದನ್ನ. ಸೊ ಅದೇ ಖುಷಿ. ಅದನ್ನೇ ಜನ ಎಕ್ಸ್ಪೆಕ್ಟ್ ಏನೋ ಒಂದು ವಿಭಿನ್ನತೆ ಕೊಡಬೇಕಿತ್ತಲ್ಲ ಸರ್. ಎಲ್ಲ ರೊಟೀನ್ ಆಗಿತ್ತು ಸಿನಿಮಾಸು. ನಾನು ಅದನ್ನೇ ಹೇಳ್ತೀನಿ, ಪ್ರತಿಯೊಂದು ಸೀನ್ಸು ಪ್ರತಿಯೊಂದು ಇದನ್ನು ಸೀ ಟಚ್ ಮೂಮೆಂಟ್ಸ್ ಇರುತ್ತೆ ನಮ್ಮ ಸಿನಿಮಾ. ಅದೇ ರೀತಿ ಜನ ಎಲ್ಲೆಲ್ಲಿ ರಿಯಾಕ್ಟ್ ಮಾಡ್ತಾರೆ ಅಂದ್ಕೊಂಡಿದ್ದು ಅದೇ ರೀತಿ. ಧನ್ವೀರ್ ಅವ್ರನ್ನ ಈ ಹಿಂದೆ ರಿಲೀಸ್ ಆಗಿರುವಂಥ ಸಿನಿಮಾಗಳಲ್ಲೆಲ್ಲೂ ಕೂಡ ರೊಮ್ಯಾಂಟಿಕ್ ಲುಕ್ಕಲ್ಲಿ ಕಾಣಿಸ್ಕೊಂಡಿಲ್ಲ. ರೊಮ್ಯಾಂಟಿಕ್ ಸಾಂಗ್ ಬಂದಾಗ ಇಡೀ ಥಿಯೇಟರ್ ಫುಲ್ಲು ಶಿಲ್ಲೆ ಚಪ್ಪಾಳೆ. ನೀವು ಇಂಟರ್ವ್ಯೂಲ್ ಹೇಳಿ ಅಂತ ತಲೆ ತುಂಬಿಟ್ಟಿದ್ದಾರೆ. ಅವ್ರಿಗೆ ಇನ್ನೇನು ಬಿಸಿ ಹೊಡೆದ್ರೆ ಏನು ಮಾಡ್ತಾರೆ ಸರ್ ಪಾಪ. ಏನು ಮಾಮೂಲಿ ಮಾಡ್ದಂಗೆ ನಾನು ಮಾಡಿದ್ದೀನಿ ಸರ್ ರೊಮ್ಯಾಂಟಿಕ್. ಹೆಂಗಿತ್ತು ಅನುಭವ ಅಂತ? ಏನು ಅನುಭವ ಸರ್, ಅದರಲ್ಲಿ ಏನು ಅನುಭವ ಇದೆ ಮಾಡೋಕ್ಕೆ? ಖುಷಿ ಇದೆ ಸರ್. ಒಳ್ಳೆ ನೀಟಾಗಿ ಕಂಪೋಸ್ ಮಾಡೋಣ. ಭೂಷಣ್ ಮಾಸ್ಟರ್ ಕಂಪೋಸ್ ಮಾಡಿದ್ರು. ಜನ ರಿಯಾಕ್ಟ್ ಅದೇ ಹೇಳಿದ್ರು, ಪ್ರತಿಯೊಂದು ಸೀನು ಪ್ರತಿಯೊಂದು ಸಾಂಗ್ ಜನ ರಿಯಾಕ್ಟ್ ಮಾಡಿದ್ರೆ ತುಂಬ ಖುಷಿ ಇದೆ. 4 ಸಿನಿಮಾಗಳಲ್ಲೂ ಕೂಡ ಅಷ್ಟೇ ಫ್ಯಾನ್ಸ್ ಶಿಲ್ಲೆ ಚಪ್ಪಾಳೆ ಕೇಳಿದಾಗ ಅದಕ್ಕೆ ಅಲ್ವ ಮೇಡಮ್ ಒಬ್ಬ ಕಲಾವಿದರು ಎಕ್ಸ್ಪೆಕ್ಟ್ ಮಾಡೋದು. ಅದು ಬಿಟ್ಟು ನಾವು ಏನೂ ಕೇಳಲ್ಲ. ಒಂದು ಶಿಲ್ಲೆ ಒಂದು ಚಪ್ಪಾಳೆನೇ ನಮಗೆ ಮುಂದಕ್ಕೆ ಹೋಗೋಕ್ಕೆ ಒಂದು ಧೈರ್ಯ, ಒಂದು ಅದು ನಮಗೆ ಗ್ರಿಪ್ ಆಗಿರ್ತದೆ. ಥ್ಯಾಂಕ್ ಯು ಸೊ ಮಚ್. ಸಿಕ್ಕಾಪಟ್ಟೆ ಖುಷಿ ಇದೆ. ನಾನು ನಿಮ್ಗೆಲ್ಲರ ಜೊತೆ ಮೊದಲನೇ ಸರಿ ಸಿನಿಮಾ ನೋಡಿದ್ದು. ತುಂಬ ಖುಷಿ ಆಯಿತು ನನಗೆ. ನೀವೆಲ್ಲ ಕೇಳಿದ ಕ್ವೆಶನ್ಸೇ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು. ಪ್ರತಿ ಸಲ ಹೇಗನ್ನಿಸ್ತು ಇದೇಗನ್ನಿಸ್ತು ಅಂತ ಕೇಳೋದು ಬಿಟ್ಟು ನೀವು ಎಲ್ಲರೂ ಈ ಥರ ಇಷ್ಟಪಡ್ತಾ ಇದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಾ? ವಿಲನ್ ಸರ್ಪ್ರೈಸಿಂಗ್ ಆಗಿತ್ತು, ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ನೀವೇ ಪಾಸಿಟಿವ್ ಆಗಿ ಕ್ವೆಶನ್ಸ್ ಕೇಳ್ತಾ ಇದ್ದೀರಾ. ಸೊ ನನಗದು ಇನ್ನೂ ಜಾಸ್ತಿ ಖುಷಿ ಕೊಡ್ತಾ ಇದೆ. ಒಂದು ವೆರಿ ವೆರಿ ಯುನೀಕ್ ಸಬ್ಜೆಕ್ಟ್ ಜೊತೆ ಬರ್ತಿದ್ದೀವಿ ಅಂತ ಹೇಳಿದ್ವಿ. ಐ ಥಿಂಕ್ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಇಡೀ ಟೀಮ್. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಟು ಬಿ ಅ ಪಾರ್ಟ್ ಆಫ್ ಹಯಗ್ರೀವ.
ಓಕೆ, ನೀವು ಯಾವಾಗಲೂ ಹೇಳ್ತಾ ಇದ್ರಿ ಏನಂತಂದ್ರೆ ಈ ರೀತಿ ಕ್ಯಾರೆಕ್ಟರ್ ನನಗೆ ಫಸ್ಟ್ ಟೈಮ್ ಮಾಡಿರುವಂಥದ್ದು. ಜನರು ತುಂಬ ಚೆನ್ನಾಗಿ ರಿಸೀವ್ ಮಾಡ್ತಾ ಇದ್ದಾರೆ ನಿಮ್ಮ ಕ್ಯಾರೆಕ್ಟರ್ನ. ಹೌದು, ಅಂದರೆ ಖುಷಿ ಆಗುತ್ತಲ್ವಾ, ಫಸ್ಟ್ ಟೈಮ್ ಡಾಕ್ಟ್ರಾಗಿ ಕಾಣಿಸ್ಕೊಂಡಿದ್ದು, ಫಸ್ಟ್ ಟೈಮ್ ಅವ್ರು ಹೇಳ್ದಾಗೆ ಸಾಂಗ್ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಸೊ ಎಲ್ಲದಕ್ಕೂ ಅಷ್ಟು ಜನ ಚಪ್ಪಾಳೆ ವಿಸಿಲ್ಸ್ ಎಲ್ಲ ಕೊಡುವಾಗ ತುಂಬ ಖುಷಿ ಆಗುತ್ತೆ. ಒಬ್ಬ ಆಕ್ಷನ್ ಹೀರೋಗೆ ಹೀರೋಯಿನ್ ಇದ್ರೆ ಬರೀ ಮನೆ ಸುತ್ತ ಕ್ಯಾರೆಕ್ಟರ್ ಅಂತ ನಾನೇ ಕೇಳಿದೆ. ನಿಮ್ಗೆ ಅನಿಸ್ತಾ ಇವಾಗ ನೀವು ಹೇಳ್ಬೇಕು? ನೀವೆಲ್ಲ ನಿಮಗೆ ಆಡಿಯನ್ಸ್ ಅದು ಏನು ಅನ್ನಿಸ್ತು? ನಂಗೆ ಡೆಫಿನೆಟ್ಲಿ ಅನಿಸ್ಲಿಲ್ಲ ಸರ್. ನೀವೆಲ್ಲ ನೋಡಿದ್ದೀರಲ್ಲ, ನೀವು ಹೇಳ್ಬೇಕು ಇವಾಗ ಹಂಗಿತ್ತ ಕ್ಯಾರೆಕ್ಟರ್ ಅಂತ. ಮೇಡಮ್, ಅವರೇಜ್ ಫಿಗರ್ ಅಂತ ಹೇಳ್ಬಿಟ್ಟು ಧನ್ವೀರ್ ಸರ್ ಹೇಳಿದಾಗ ಸರ್ ನನಗೆ ಹೇಳಿಲ್ಲ ಸರ್, ಐಶ್ವರ್ಯಾಗೆ ಹೇಳಿದ್ರು. ಅವರೇಜ್ ಫಿಗರ್ ಅಲ್ಲಲ್ಲ ಆವ್ರೇಜ್ ಆಗಿದೆಯಾ ಅಂತ ಒಂದು ಡೈಲಾಗ್ ಇದೆ. ಪ್ರತಿಯೊಂದು ಹುಡುಗಿನೂ ಅನ್ಕೋತಾರೆ ಹುಡುಗನ ಅವಮಾನ ಮಾಡಿರೋ ಮದುವೆ ಆಗ್ಬಿಟ್ಟು ನಾನು ಅವಮಾನ ಮಾಡ್ತಲೇ ಇರ್ಬೇಕು ಲೈಫ್ ಪೂರ್ತಿ ಅಂತ. ನಿಮ್ದು ಅದೇ ತರ ನೀವು ಕತೆ ಫಸ್ಟ್ ಶೋ ಇನ್ನೂ ಆಗಿದೆ, ಕತೆ ಹೇಳ್ತಾ ಇದ್ದೀರಾ, ಜನಕ್ಕೆ ಸ್ವಲ್ಪ ಕ್ಯೂರಿಯಾಸಿಟಿ ಬಿಡಿ. ಬಟ್ ಖುಷಿ ಆಗೈತೆ ತುಂಬ. ನೀವು ಎಲ್ಲರೂ ಒಂದೊಂದು ಚಿಕ್ಕ ಚಿಕ್ಕ ಸೀನ್ನ ಕೂಡ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಾ. ಸೊ ಅದೇ ಹೇಳುತ್ತೆ ನಿಮ್ಗೆಲ್ರಿಗೂ ಎಷ್ಟು ಇಷ್ಟ ಆಗಿದೆ ಅಂದ್ಬಿಟ್ಟು. ಸೊ ಐ ಆಮ್ ವೆರಿ ಹ್ಯಾಪಿ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಹೈಗ್ರೀವ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಎಲ್ಲ ಕಡೆ. ಇದೇ ರೀತಿ ಪ್ರೀತಿ ಕೊಡಿ, ಸಪೋರ್ಟ್ ಮಾಡಿ ಅಂತ. ಸರ್, ಇಬ್ಬರಿಗೂ ಕ್ವಶನ್ ಇದೆ. ನಾವು ಈ ಸೀನ್ ಬಗ್ಗೆ ಮಾತಾಡ್ತಿದ್ದೀವಿ ಕಾರಣ ಡೈರೆಕ್ಟ್ ಆಗಿದ್ದಾರೆ, ನೀಟಾಗಿ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತಾರೆ? ಈ ಸೀನ್ ಬಗ್ಗೆನಾ? ಪಾಪ ಅವ್ರಿಗೆ ನೆಕ್ಸ್ಟ್ ಮದುವೆ ಆಗಿದವರಲ್ಲ ಸರ್, ಅದಕ್ಕೆ ಎಲ್ಲ ನೀಟಾಗಿ ಅವ್ರು ವಿಜುವಲೈಸೇಷನ್ ಮಾಡಿ ನಮ್ಮಿಬ್ಬರ ಮೇಲೆ ತೀರ್ಸ್ಕೊಂಡವ್ರು ಅಷ್ಟೇ. ಇಲ್ಲ, ಆ್ಯಕ್ಚುಲಿ ಆ ಕತೆ ಕಂಟೆಂಟ್ ತುಂಬ ಅದ್ಭುತವಾಗಿ ಮಾಡಿದ್ರು. ಅದಕ್ಕೆ ತಕ್ಕಂತೆ ಅದಕ್ಕೆ ಏನು ಕೊಡಬೇಕಂತ ನ್ಯಾಯ ಒದಗಿಸಿರೋದು ನಮ್ಮ ಮಂಜು ಸರ್. ಅವರಿಂದ ಇಬ್ಬರಿಂದ ಸೇರಿ ಇವತ್ತು ಹೈಗ್ರೀವ. ಸಿನಿಮಾ ನೋಡಿರುವಂಥ ಪ್ರತಿಯೊಬ್ಬ ವೀಕ್ಷಕರು ಹೇಳ್ತಾ ಇರುವಂಥ ಒಂದು ಮಾತು ಅಂತಂದರೆ ಫ್ರೆಶರ್ ಡೈರೆಕ್ಟರ್ ಆಗಿಲ್ಲ ಅನ್ನುವಂಥದ್ದು. ಸಾಕಷ್ಟು ವರ್ಕ್ ಮಾಡಿ ಬಂದಿರುವಂಥದ್ದು. ಅವರ ಒಂದು ಡೈರೆಕ್ಷನ್ಗೆ ಏನು ಹೇಳ್ತೀರಾ ಆ್ಯಸ್ ನಟರಾಗಿ? ಡೈರೆಕ್ಷನು ಪ್ರತಿಯೊಂದು ಎಲ್ಲ ಸೂಪರು. ಸ್ವಲ್ಪ ತಿಕ್ಕಲು ಅಷ್ಟೇನೇನಿಲ್ಲ, ಸಕ್ಕದಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಸ್ವಲ್ಪ ನೀಟಾಗಿ ಹೇಳಿ ಬಣಿ ಮಾಡಿಸೋ ಸಕ್ಕದಾಗಿ ಮಾಡ್ತಾರೆ. ಅದರಲ್ಲಿ ಥ್ಯಾಂಕ್ ಯು.